ಇನ್ನು ರಾಜ್ಯ ದೇಶ ವಿದೇಶದ ಕೆಲ ಪ್ರಮುಖ ಸುದ್ದಿಗಳನ್ನು ಕ್ವಿಕ್ ಆಗಿ ನೋಡೋಣ 9 ಬಿಗ್ ನ್ಯೂಸ್ ನಲ್ಲಿ. ಅಬಕಾರಿ ಹಗರಣದಲ್ಲಿ ಇಡಿ ಬಲೆಯಲ್ಲಿ ಸಿಲುಕಿರುವಂತಹ ದೆಹಲಿ ಸಿಎಂ ಅರವಿಂದ್ ಕೇಜ್ರಿವಾಲ್ ವಿಚಾರಣೆ ತೀವ್ರಗೊಂಡಿದೆ. ಹಗರಣದ ವೇಳೆ ಕೇಜ್ರಿವಾಲ್ ಬಳಸುತ್ತಿದ್ದ ಮೊಬೈಲ್ ನಾಪತ್ತೆಯಾಗಿದೆ. ಮೊಬೈಲ್ ಎಲ್ಲಿ ಅಂತ ಕೇಳಿದ್ರೆ ಗೊತ್ತಿಲ್ಲ ಅಂತ ಕೇಜ್ರಿವಾಲ್ ಉತ್ತರ ನೀಡುತ್ತಿದ್ದಾರೆ ಅಂತ ಜಾರಿ ನಿರ್ದೇಶನಾಲಯದ ಮೂಲಗಳು ಹೇಳ್ತಾ ಇವೆ. ಈವರೆಗೆ 17 ಮೊಬೈಲ್ಗಳನ್ನ ಅದರ ಡೇಟಾಗಳನ್ನ ಸಂಗ್ರಹಿಸಿರುವಂತಹ ಇಡಿ ಅಧಿಕಾರಿಗಳು ನಾಪತ್ತೆಯಾಗಿರುವ ಮೊಬೈಲ್ನಲ್ಲಿ ಸಾಕ್ಷ್ಯ ನಾಶ ಆಗಿರಬಹುದು ಅಂತ ಶಂಕಿಸಿದ್ದಾರೆ. ಆಮ್ ಆದ್ಮಿ ಪಕ್ಷ ಉಳಿಸಿ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಆಪ್ ನಾಯಕರು ಅಭಿಯಾನ ಆರಂಭಿಸಿದ್ದಾರೆ. ದೇಶದಲ್ಲಿ ಸಂವಿಧಾನ ಪ್ರಜಾಪ್ರಭುತ್ವ ಉಳಿಸಲು ಜನರು ಸಹಕರಿಸಬೇಕು ಅಂತ ಆಮ್ ಆದ್ಮಿ ಕೋರಿದೆ. ಪ್ರೊಫೈಲ್ ಡಿಪಿ ಬದಲಾಯಿಸಿಕೊಳ್ಳುವ ಮೂಲಕ ಹೆಚ್ಚಿನ ಜನರು ಬೆಂಬಲಿಸಬೇಕು ಅಂತ ಸಚಿವೆ ಅತಿಶಿ ಮನವಿ ಮಾಡಿದ್ದಾರೆ. ಕಂಗನಾ ರನೌತ್ ರಾಜಕೀಯ ಎಂಟ್ರಿ ಕೊಟ್ಟ ಮೊದಲ ದಿನವೇ ಟ್ವೀಟ್ ವಾರ್ ನಡೆದಿದೆ. ಕಾಂಗ್ರೆಸ್ ನಾಯಕಿ ಸುಪ್ರೀತಾ ಶಿಂದೆ ಅವರ ಅಕೌಂಟ್ನಿಂದ ಕಂಗನಾ ಬೋಲ್ಡ್ ಆಗಿರುವಂತಹ ಫೋಟೋ ಹಾಕಿ ಮಂಡಿಯಲ್ಲಿ ಏನ್ ನಡೀತಿದೆ ಅಂತ ಪೋಸ್ಟ್ ಮಾಡಲಾಗಿದೆ. ಹಿಮಾಚಲ ಪ್ರದೇಶದ ಮಂಡಿ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧಿಸಿರುವಂತಹ ಕಂಗನಾ ಇದಕ್ಕೆ ಕೆಂಡಾಮಂಡಲರಾಗಿದ್ದು ತಿರುಗೇಟು ಕೊಟ್ಟಿದ್ದಾರೆ. ಇದಾದ ನಂತರ ಸ್ಪಷ್ಟನೆ ನೀಡಿರುವಂತಹ ಸುಪ್ರಿಯಾ, ನನ್ನ ಖಾತೆಯನ್ನು ಬಹಳಷ್ಟು ಜನರು ಬಳಸ್ತಾರೆ, ಕಂಗನಾ ಅವರ ಬಗ್ಗೆ ಗೌರವ ಇದೆ, ಪೋಸ್ಟ್ ತೆಗೆದಿರೋದಾಗಿ ಹೇಳಿದ್ದಾರೆ. 102 ಲೋಕಸಭಾ ಕ್ಷೇತ್ರಗಳಲ್ಲಿ ನಾಮಿನೇಷನ್ ಭರಾಟೆ ಜೋರಾಗಿದೆ. ತಮಿಳುನಾಡಿನ ಚೆನ್ನೈ ಸೆಂಟ್ರಲ್ ಕ್ಷೇತ್ರದಲ್ಲಿ ನಾಮಪತ್ರ ಸಲ್ಲಿಕೆ ವೇಳೆ ಭಾರಿ ಹೈಡ್ರಾಮಾ ನಡೆಯಿತು. ಡಿಎಂಕೆ ಮತ್ತು ಎಐಡಿಎಂಕೆ ಅಭ್ಯರ್ಥಿಗಳು ಮತ್ತು ಬೆಂಬಲಿಗರು ಒಂದೇ ಬಾರಿಗೆ ನಾಮಪತ್ರ ಸಲ್ಲಿಸಲು ಬಂದಿದ್ದಾರೆ. ಈ ವೇಳೆ ನಾವು ಮೊದಲು ಬಂದಿದ್ದೇವೆ, ನಾವೇ ಮೊದಲು ನಾಮಿನೇಷನ್ ಫೈಲ್ ಮಾಡಬೇಕು ಅಂತ ಪರಸ್ಪರ ವಾಗ್ವಾದ ಕೇಳಿದರು.